ಹಲೋ ಹಾಯ್. ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಹೇರ್ ಸ್ಟೈಲ್ ಈ ಮೇಕಪ್ ಆರ್ಟಿಸ್ಟ್ಗಂತೂ ಬಿಡವೇ ಇರೋದಿಲ್ಲ. ಎಷ್ಟೊತ್ತರಲ್ಲಿ ಅಂದ್ರಲ್ಲಿ ಅಷ್ಟೊತ್ತರಲ್ಲಿ ನಾವು ಟ್ರಾವೆಲ್ ಮಾಡ್ತಿರಬೇಕು. ನನಗೆ ಇವತ್ತಿದ್ದು ಬಂದು ಗುಬ್ಬಿ ಮತ್ತು ಪ್ಲಸ್ ಮಾಗಡಿಲಿತ್ತು. ಸೊ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ನಾನು ಹೋಗ್ತಾಯಿದ್ದೀನಿ. ನೋಡಿ ನನ್ನ ಮೇಕಪ್ ಆರ್ಟಿಸ್ಟ್ ಯಾವ ರೀತಿ ಇದ್ದಾರೆ ಅಂದರೆ ಬೈಕಲ್ಲಿ ತ್ರಿಬಲ್ ರೈಡಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಬೆಂಗಳೂರಿಂದ ತುಮಕೂರವರೆಗೂ ಬಸ್ಸಲ್ಲಿ ಹೋಗಿದ್ದೆ ಮತ್ತು ತುಮಕೂರಿಂದ ಗುಬ್ಬಿಗೆ ಅವ್ರಿಗೆ ನನ್ನ ತ್ರಿಬಲ್ ರೈಡಿಂಗು ಸಖತ್ತಾಗಿರೋ ಜಾಲಿ ಟಯರ್ಡ್ ಜರ್ನಿನ ಎಂಜಾಯ್ ಮಾಡಿಸ್ತಾಯಿದ್ರು. ಸೊ ನಾನಂತೂ ಫುಲ್ಲು ಟಯರ್ಡ್ ಆಗಿದೆ. 4 ಗಂಟೆಯಿಂದ ಜರ್ನಿಯಲ್ಲೇ ಇದ್ಬಿಟ್ಟಿದೆ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ವೆನ್ಯೂಗೆ ಬಂದಿದೆ. ಬಟ್ ವೆನ್ಯೂಲ್ಲಿ ಯಾರೂ ಇಲ್ಲವೇ ಇಲ್ಲ. ಮತ್ತು ಶಾಕ್ ಆಗೋಯ್ತು, ಯಾವುದಾದ್ರೂ ತಪ್ಪಾದ ಅಡ್ರೆಸ್ಸಿಗೆ ಬಂದುಬಿಟ್ವಿ ಅಂತ. ಮತ್ತೆ ಅವ್ರಿಗೆ ಕಾಲ್ ಮಾಡಿದ್ವಿ, ಎಲ್ಲಿದ್ದೀರಾ ಸರ್ ಅಂತ. ಅವ್ರು ನೋಡಿದ್ರೆ ಅವ್ರ ಮನೆ ಅಡ್ರೆಸ್ ಕೊಟ್ಬಿಟ್ಟಿದ್ರು. ಥ್ಯಾಂಕ್ ಗಾಡ್ ಪಕ್ಕದಲ್ಲೇ ಇತ್ತು. ಸೊ ಅಲ್ಲಿಂದ ಒಂದು 3 ಕಿಲೋಮೀಟರ್ಸು ಮತ್ತೆ ನಾವು ಟ್ರಾವೆಲ್ ಮಾಡ್ತೀವಿ. ಅವ್ರ ಮನೆ ಮುಂದೆ ಎಷ್ಟು ಕ್ಯೂಟಾಗಿರೋ ಗುಲಾಬಿ ಗಿಡಗಳೆಲ್ಲ ಹಾಕಿದ್ರು. ಇವರೇ ನೋಡಿ ನಮ್ಮ ಡ್ರೈವರನ್ನು ಕಂಪ್ಲೀಟಾಗಿ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರ್ತಿದ್ರು. ಇವ್ರದಂತೂ ಯಾರಾದರೂ ಹುಡುಗಿರಿದ್ರೆ ಹೇಳಿ ಮದುವೆ ಮಾಡೋಣ. ಸೊ ಹಾಗೂ ಈಗ ಇಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ಬಂದು ಸೀಮಂತ ಇತ್ತು. ಸೊ ಸೀಮಂತದ ಡೆಕೋರು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಇಲ್ಲಿ ಬಂದು ಅಲ್ಲಿಯಲ್ಲೇ ಅಲ್ವಾ. ಸೊ ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಕೊಟ್ಟರು. ಇಲ್ಲಿ ಕೊಟ್ಟಿದ್ದು ನೋಡಿದ್ರೆ ಚಿತ್ರಾನ್ನ ಹೆಂಗಿತ್ತು ಅಂದರೆ ಇವಾಗ 5 ಗಂಟೆಯಿಂದ ಟ್ರಾವೆಲ್ ಮಾಡಿ ಹೊತ್ತಾದ್ರೂ 9 ಗಂಟೆ ರೀಚ್ ಆಗಿದ್ದೀವಿ. ನೋಡಿದ್ರೆ ಚಿತ್ರಾನ್ನ ಕೊಟ್ಬಿಟ್ಟಿದ್ದಾರೆ. ಫುಲ್ಲು ಫೀಲಲ್ಲಿ ನಮ್ಮ ಡ್ರೈವರ್ ಅಣ್ಣ ಫೀಲ್ ಮಾಡ್ಕೊಂಡು ತಿಂತಿದ್ರು. ಇವ್ರ ಮನೆ ಬ್ಯಾಕ್ ಯಾರ್ಡಲ್ಲಂತೂ ತುಂಬಾ ಗಿಡಗಳು ಹಾಕಿದ್ದಾರೆ. ಎಷ್ಟು ಗಿಡ ಹಾಕಿದ್ದಾರೆ ಅಂದರೆ ಅಷ್ಟು ಗಿಡಗಳು ಹಾಕಿದ್ದಾರೆ. ನಾನು ಹೋಗಿದ ತಕ್ಷಣ ರಿಲ್ಯಾಕ್ಸ್ಡ್ ಆದೆ. ಅವ್ರು ಬಂದುಬಿಟ್ಟು ಜಾಗ ಕೊಟ್ಟು ನಾನಂತೂ ಏರ್ ಕಿಟ್ನೆಲ್ಲ ಫುಲ್ಲು ಸೆಟಪ್ ಮಾಡಿಕೊಂಡು ಏನೇನು ಬೇಕಿದೆ, ಯಾವ ರೀತಿ ಡಿಸೈನ್ಸು, ಏನು ಬೇಸಿಕ್ ಥಿಂಗ್ಸ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದೆ. ಎಲ್ಲ ಕೇಳ್ಕೊಂಡಿದೆ ಯಾವ ರೀತಿ ಏನು ಎತ್ತ ಅಂತ. ಅದ್ರ ತಕ್ಕನಂಗೆ ಇಟ್ಕೊಂಡಿದೆ. ನಿಮಗೆ ಗೊತ್ತಿರುತ್ತಲ್ಲ, ಎಲ್ಲಾದರೂ ಹೋದರೆ ಜಾಗಗಳ ಇಕ್ಕಟ್ಟಾಗಿರುತ್ತೆ ಅಂತ. ಎಷ್ಟು ಬೇಕೋ ಅಷ್ಟು ಐಟಮ್ಗಳೆಲ್ಲ ನೀಟಾಗೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಕವರ್ನೆಲ್ಲನೂ ಬ್ಯಾಗ್ನೆಲ್ಲನೂ ಒಂದು ಕಡೆ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ದಟ್ ಎಲ್ಲೂ ಮಿಸ್ ಆಗಬಾರ್ದು ಅಂತ. ಸೊ ನಿಮಗೆ ಗೊತ್ತಿರುತ್ತಲ್ಲ, ಯಾವುದಾದ್ರೂ ತೆಗೆದು ಇಟ್ಬಿಡ್ತು ಅಂದರೆ ಅಲ್ಲೊಬ್ರು ಆಂಟಿ ಬಂದು ಇದು ಕೊಡಿ ಅದು ಕೊಡಿ ಅಂತ ಇರ್ತಾರೆ. ಸೊ ನಾವು ಆ ಕಡೆ ರೆಡಿ ಮಾಡೋದ್ರಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಮಿಸ್ ಆಗಬಾರ್ದು ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಐಟಮ್ಗಳನ್ನೆಲ್ಲ ಆಸೆ ತೆಗೆದು ಇಟ್ಕೊಂಡ್ಬಿಟ್ಟಿದೆ. ನನಗೂ ಈಸಿ ಆಗಿರಲಿ ಪ್ಯಾಕಿಂಗು ಮಾಡೋದಕ್ಕೆ. ಸೊ ನಿಮಗೆ ಗೊತ್ತಿರುತ್ತಲ್ಲ, ಒಂದು ದಿನಕ್ಕೆ ಬ್ಯಾಕ್ ಟು ಬ್ಯಾಕ್ ಶೂಟ್ ಇದ್ದಾಗ ಟೈಮ್ ಇಲ್ಲದೆ ಇರೋದಾಗ ಸೊ ಪ್ರಾಪರಾಗಿ ಅರೇಂಜ್ ಮಾಡ್ಕೊಂಬಿಟ್ರೆ ನಮಗೂ ಈಸಿ ಆಗಿರುತ್ತೆ. ಸೊ ಈ ಥರ ಕಾಣ್ತಿರುತ್ತೆ. ಸೊ ಅನ್ಪ್ಯಾಕ್ ಮಾಡೋಷ್ಟರಲ್ಲಿ ಇದಾಗುತ್ತೆ. ಸೊ ನೋಡಿ ಆ ಹುಡುಗಿ ಬಂದು ನನಗೆ ಸಿಂಪಲ್ಲಾಗಿ ಈ ಥರ ನೂಡಲ್ ಕರ್ಲಿ ಫ್ರೆಂಡಲ್ಲಿ ಬೇಕು ಅಂತ ಹೇಳಿ ಈ ಥರದ ಅವರೇ ಲೋಟಸ್ದೆಲ್ಲ ಹಾಕ್ಕೊಂಡಿದ್ರು. ಇವರೇ ನಮ್ಮ ಸೀಮಂತದ ಹುಡುಗಿ ತುಂಬಾ ಕೋಆಪ್ರೇಟಿವ್. ಇದೇ ಬೇಕು ಅದೇ ಬೇಕಂತೇನಿಲ್ಲ. ಸೊ ನನಗೆ ಈ ಥರ ಕಾಣಬೇಕು ಅಂತ ಸಿಂಪಲ್ಲಾಗಿ ಹೇಳಿದರು. ಸೊ ಅದೇ ಥರ ಅವ್ರಿಗೆ ಯಾವ್ದು ಎಕ್ಸ್ಪೆಕ್ಟೇಷನ್ ಇದೆ ಅದೇ ಥರ ಮಾಡಿ ಹೇರ್ ಸ್ಟೈಲ್ ಎಲ್ಲನೂ ಮುಗಿಸಿಟ್ಟಿದೆ. ಎಷ್ಟು ಕ್ಯೂಟಾಗಿ ಡೆವಲಪ್ ಆಗಿದ್ರು ಅಂದರೆ ಅಷ್ಟು ಚೆನ್ನಾಗಿದ್ರು. ಸೊ ನಾನು ಇವ್ರಿಗಂತೂ ಸಾಕಿಟ್ಬಿಟ್ಟಿದೆ ಕಡೆ ಇವೆಂಟ್ ಕರ್ಕೊಂಡು ಹೋಗಿ ಅಂತ. ಸೊ ಅವರಂತೂ ಟಯರ್ಡ್ ಆಗಿ ನಮ್ಮಂತೂ ಬೈಕೊಂಡು ಇದ್ರು. ಅದು ಈಗ ಹೋಗ್ತಾ ಇದ್ವಿ. ಇಲ್ಲಿ ಮಾವಿನಕಾಯಿ ಗಿಡ ಕಾಣಿಸ್ತು. ಸೊ ನೋಡಿ ನಮ್ಮ ಕಳ್ಳರು ಹೆಂಗೆ ಹೋಗಿ ಮಾವಿನಕಾಯಿ ಗಿಡ ಕಿತ್ಕೊಂಡು ಬರ್ತಾ ಇದ್ದಾರೆ. ಇಷ್ಟ ಇವತ್ತಿನ